ಎಲ್ಲರಿಗೂ ನಮಸ್ಕಾರ. M&M ಹೋಮ್ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೆಲ್ತಿ, ಟೇಸ್ಟಿ, ಟ್ರೆಡಿಷ್ನಲ್ ರಾಗಿ ಉತ್ತು ಶಾವಿಗೆ ತಯಾರಿ ವಿಧಾನ. ನಾನು ಈ ಕಪ್ನಲ್ಲಿ 4 ಕಪ್ನಷ್ಟು ನೀರನ್ನು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನೀರು ಕುದೀತಾ ಇದೆ. ಮೊದಲಿಗೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಈ ಹಿಟ್ಟು ಹಾಕೋದ್ರಿಂದ ಹಿಟ್ಟು ಗಂಟು ಕಡದೆ ಗಟ್ಟಿಯಾಗದೆ ಸ್ಮೂತಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ಇದನ್ನು ಕಲಿಸ್ಕೊಂಡು ನಾನು ನೀರು ಹಾಕಿರೋ ಕಪ್ನಲ್ಲೇ 2 ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನೇ ಹಾಕ್ತಾಯಿದ್ದೀನಿ. ಈಗ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. ನೋಡಿ, ಈಗ 10 ನಿಮಿಷ ಆಗಿದೆ. ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಹಿಟ್ಟು ಮಾಡೋ ಕೋಲ್ ಇರುತ್ತಲ್ವ, ಆ ಕೋಲಿಂದ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಈ ಥರ ಕಲಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಮತ್ತೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗ 5 ನಿಮಿಷ ಆದಮೇಲೆ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಮುದ್ದೆ ಥರ ಮಾಡಿ ಇಟ್ಕೊಳ್ಳೋಣ. ನಾನು ಈ ಒತ್ತು ಶಾವಿಗೆ ಮಿಷಿನ್ ಇಲ್ದಿರೇ ಚಕ್ಲಿ ಮಿಷಿನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಮುದ್ದೆ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಚಕ್ಲಿ ಮಿಷಿನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಆಗಲಿ ಅಥವಾ ನೀರಾಗಲಿ ಹಾಕ್ಕೊಂಡು ಈಗ ಹಿಟ್ಟನ್ನು ಅದರಲ್ಲಿ ಹಾಕ್ಕೊಳ್ಳಿ. ಹೊಸ್ದಾಗಿ ಮಾಡೋರು ನೋಡ್ಕೊಳ್ಳಿ, ಅದು ಹಿಟ್ಟನ್ನು ಹಾಕ್ಕೊಳ್ತೀವಲ್ವ, ಚಕ್ಲಿ ಮಿಷನ್ನು ತುಂಬ ಬಿಸಿ ಇರುತ್ತೆ. ಬಟ್ಟೆಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಮುಚ್ಚಳ ಗಟ್ಟಿಯಾಗಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಚ್ಚೋದ್ರೆ ಶಾವಿಗೆ ಒತ್ತಕ್ಕಾಗಲ್ಲ. ನೋಡಿ, ಈ ಥರ ತಿರುಗಿಸ್ತಾ ಇದ್ದರೆ ಶಾವಿಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ಗಟ್ಟಿನೇ ಇರುತ್ತೆ ಹಿಟ್ಟು. ಅದು ಸೌಂಡ್ ಬೇರೆ ಬರುತ್ತೆ ಪಟ್ ಪಟ್ ಅಂತ. ಆ ಥರ ಸೌಂಡ್ ಬಂದ್ರೇ ನಮಗೆ ತಿನ್ನೋದಕ್ಕೆ ಟೇಸ್ಟಿಯಾಗಿರೋದು. ನೋಡಿದ್ರಲ್ಲ, ಮಿಷನ್ ಇಲ್ದಿರೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಹೇಗೆ ಮಾಡ್ಕೊಳ್ಳೋದು ಅಂತ. ನೀವು ಚಕ್ಲಿ ಮಿಷನ್ನ ನೋಡಿಕೊಂಡು ಇಟ್ಕೊಳ್ಳಿ, ತುಂಬ ಬಿಸಿನೇ ಇರುತ್ತೆ ಮತ್ತು ಬೊಬ್ಬೆಗಳು ಬಂದುಬಿಡುತ್ತೆ. ನೋಡಿ, ಈಗ ಒತ್ತು ಶಾವಿಗೆ ರೆಡಿಯಾಗಿದೆ. ನಾವು ಇದಕ್ಕೆ ಹಾಕ್ಕೊಳ್ಳೋದಕ್ಕೆ ಒಂದು ಪೌಡ್ರನ್ನ ಮಾಡ್ಕೋಬೇಕು. ಅದಕ್ಕೆ 1 ಕಪ್ಪಷ್ಟು ಹುರಿಗಡಲೆ, 1 ಕಪ್ಪಷ್ಟು ಕಡಲೆ ಬೀಜ, ಹುರಿದು ಸಿಪ್ಪೆ ತೆಗೆದಂತಹ ಕಡಲೆ ಬೀಜ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪೌಡರ್ ರೆಡಿಯಾಗಿದೆ. ಈಗ ಕಾಯಿ ಹಾಲನ್ನು ಮಾಡ್ಕೊಳ್ಳೋಣ. ಕಾಯಿ ಹಾಲು ಕಾಯಿಸೋದಕ್ಕೆ ಒಂದು 8 ರಿಂದ 10 ಬಾದಾಮಿ, 4 ಏಲಕ್ಕಿ, ಹಾಗೆ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಪೇಸ್ಟ್ ರೆಡಿಯಾಗಿದೆ. ನಾನೊಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೀರು ಕುದೀತಾ ಇದೆ. ನಾವೇನು ರುಬ್ಬಿಟ್ಕೊಂಡಂತಹ ಮಿಶ್ರಣನ ಈಗ ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ಮಿಶ್ರಣ ಹಾಕಿದ ಮೇಲೆ
ತಳ ಅಂಟ್ಕೊಳ್ದಿರ ಕಲಿಸ್ತಾನೆ ಇರಬೇಕು. ಸ್ವಲ್ಪ ಏನಾದರೂ ಬಿಟ್ಟರೆ ತಳ ಅಂಟ್ಬಿಡುತ್ತೆ. ಇನ್ನೊಂದು ಏನಂದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕಾಯಿ ಹಾಲನ್ನು ಕಾಯಿಸ್ಕೊಳ್ಳಿ. ಈಗ ನಾನು ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ತಾಯಿದ್ದೀನಿ. ನಿಮಗೆ ಎಷ್ಟು ಸಿಹಿ ಬೇಕು ಅನ್ಸ್ಕೊಳುತ್ತೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾವು ಯಾವುದೇ ಸಿಹಿ ಪದಾರ್ಥ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈಗ ಕಾಯಿ ಹಾಲು ರೆಡಿಯಾಗಿದೆ. ನಾವೀಗ ಒಂದು ತಟ್ಟೆ ತಗೊಂಡು ಒತ್ಕೊಂಡಿದ್ವಲ್ಲ, ಆ ಶಾವಿಗೆನ ಹಾಕ್ಕೊಂಡು ನಾವು ಮಿಕ್ಸಿ ಮಾಡ್ಕೊಂಡಂತಹ ಪೌಡರ್ನ ಹಾಕಿ ಅದ್ರ ಮೇಲೆ ಕಾಯಿ ಹಾಲನ್ನು ಹಾಕ್ಕೊಳ್ಳೋಣ. ನೋಡಿ, ಕಾಯಿ ಹಾಲನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.